ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ NEP ಪ್ರಕಾರ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಸೆಕೆಂಡ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಒಂದು ಯೂನಿಟ್ ಬರುತ್ತೆ, ಅದಕ್ಕೆ ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸೆಕೆಂಡ್ ಸೆಮಿಸ್ಟರ್ ಅವ್ರಿಗೆ ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು 10ನೇ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಸೊ ಅದರಲ್ಲಿ ಅಗೇನ್ 2 ಥರ ಇರುತ್ತೆ, ಜೊಮೆಟ್ರಿಕಲ್ ಐಸೋಮರಿಸಮ್ ಮತ್ತು ಆಪ್ಟಿಕಲ್ ಐಸೋಮರಿಸಮ್ ಅಂತ. ಆಪ್ಟಿಕಲ್ ಐಸೋಮರಿಸಮಲ್ಲಿ 7ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆದಮೇಲೆ ಪ್ಲೇ ಲಿಸ್ಟ್ಗೆ ಹೋಗಿ NEP RCU NEP ಸೆಕೆಂಡ್ ಸೆಮ್ ಅಂತ ಕೊಟ್ಟರೆ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವಿಡಿಯೋಗಳು ಬರ್ತಾ ಹೋಗುತ್ತೆ. ನಾನು ಜೊತೆಗೆ ನಂಬರ್ಗಳು ಪ್ರಕಾರ ಕೊಟ್ಟಿದ್ದೀನಿ. ಆ ನಂಬರ್ ಪ್ರಕಾರ ನೀವು ಫಾಲೋ ಮಾಡ್ಕೊಂಡು ಹೋದರೆ ಒಂದಕ್ಕೊಂದು ಲಿಂಕ್ ಇರುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಪಾರ್ಟೆನ್ಸ್ ಆಫ್ ಸ್ಟೀರಿಯೋ ಕೆಮಿಸ್ಟ್ರಿ ಯಾಕೆ ಓದಬೇಕು, ನಮ್ಗೆ ಅದು ಇಲ್ಲಿ ಡೇ ಟು ಡೇ ಲೈಫಲ್ಲಿ ಯೂಸ್ ಆಗುತ್ತೆ. ಅಕಸ್ಮಾತ್ ನಾವು ಸ್ಟೀರಿಯೋ ಐಸೋಮರ್ಸ್ನ ಸಪ್ರೇಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ರೆಸಿಮಿಕ್ ಮಿಕ್ಸ್ಚರ್ ಇದ್ದರೆ ಏನಾಗುತ್ತೆ, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದನ್ನೆಲ್ಲ ಇನ್ ಡೀಟೇಲಾಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೋಗಿ ಪ್ಲೇ ಲಿಸ್ಟನ್ನ ಓದ್ಬಿಟ್ಟು ಥರ್ಡ್ ಸೆಮ್ DSC ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನಿಮಗಲ್ಲಿ ಒಂದೇ ಪ್ಲೇಸ್ಗೆ ಸಿಗ್ತಾ ಹೋಗುತ್ತೆ. ಸೊ ನಿಮಗೆ ನಾನು ಮುಂಚೆನೇ ಹೇಳ್ದಂಗೆ ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಏನು ಹೇಳ್ತೀವಿ, ಇಟ್ಸ್ ಅ ಸ್ಟಡಿ ಆಫ್ ಸ್ಟೀರಿಯೋ ಐಸೋಮರ್ಸ್. ಸೊ ಹಾಗಾದರೆ ಐಸೋಮರ್ಸ್ ಅಂದರೆ ಏನು? ಆರ್ಗ್ಯಾನಿಕ್ ಕಾಂಪೌಂಡ್ ಹ್ಯಾವಿಂಗ್ ದಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಆರ್ ಕಾಲ್ಡ್ ಆಸ್ ಐಸೋಮರ್ಸ್. Isomers have different physical and chemical, biological or stereochemical properties. ಈ ಫೆನಾಮಿನನ್ಗೆ ನಾವೇನಂತ ಕರಿತೀವಿ, ಐಸೋಮರಿಸಮ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಒಂದಷ್ಟು ಕಾಂಪೌಂಡ್ಸ್ ಇದೆ. ಅವು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಸ್ಟ್ರಕ್ಚರಲ್ ಫಾರ್ಮುಲಾ ಸೇಮ್ ಇರ್ಬೋದು, ಇಲ್ಲದೇ ಇರ್ಬೋದು. ಬಟ್ ಆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರೋವಂಥ ಮಾಲಿಕ್ಯೂಲ್ಸು ಫಿಸಿಕಲ್ ಪ್ರಾಪರ್ಟಿ ಬೇರೆ ಆಗ್ಬೋದು, ಕೆಮಿಕಲ್ ಪ್ರಾಪರ್ಟಿ ಬೇರೆ ಆಗ್ಬೋದು, ಬಯಾಲಜಿಕಲ್ ಪ್ರಾಪರ್ಟಿ ಅಥವಾ ಸ್ಟೀರಿಯೋ ಕೆಮಿಕಲ್ ಪ್ರಾಪರ್ಟಿ ಬೇರೆ ಆಗ್ಬೋದು. ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಸೆಟ್ ಆಫ್ ಕಾಂಪೌಂಡ್ಸ್ಗೆ ಐಸೋಮರ್ಸ್ ಅಂತ ಕರಿತೀವಿ. ಫೆನಾಮಿನನ್ ಎಕ್ಸಿಬಿಟೆಡ್ ಬೈ ಸಚ್ ಕಾಂಪೌಂಡ್ಸ್ಗೆ ಐಸೋಮರಿಸಮ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇದನ್ನು ಅಗೇನ್ 2 ಥರ ಕ್ಲಾಸಿಫೈ ಮಾಡ್ತೀವಿ. ಒಂದಕ್ಕೆ ಸ್ಟ್ರಕ್ಚರಲ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಸ್ಟೀರಿಯೋ ಅಂತ ಕರಿತೀವಿ. ಇದನ್ನು ಆಲ್ರೆಡಿ ಈಚ್ ಆ್ಯಂಡ್ ಎವ್ರಿ ಐಸೋಮರಿಸಮ್ ಇನ್ ಡೀಟೇಲ್ ಆಲ್ರೆಡಿ ಹೇಳಿದ್ದೀನಿ. ನೀವು ಹಳೆ ವಿಡಿಯೋಗಳಿಗೆ ಹೋದರೆ ಎಲ್ಲ ಸಿಗ್ತಾ ಹೋಗುತ್ತೆ. ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದರೆ ದೋಸ್ ಆರ್ ದಿ ಐಸೋಮರ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಅಂಥದಕ್ಕೆ ನಾವು ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ ಐಸೋಮರ್ಸ್ಗೆ ಬೇರೆ ಇರುತ್ತೆ. ಸೆಕೆಂಡ್ ಟೈಪ್ಗೆ ನಾವು ಏನಂತ ಹೇಳ್ತೀವಿ ಅಂತಂದರೆ ಸ್ಟೀರಿಯೋ ಐಸೋಮರ್ಸ್ ಅಂತ ಹೇಳ್ತೀವಿ. ದೇ ಆರ್ ಗೋಯಿಂಗ್ ಟು ಡಿಫರ್ ಓನ್ಲಿ ಇನ್ ದಿ ಸ್ಟೀರಿಯೋ ಕೆಮಿಕಲ್ ಪ್ರಾಪರ್ಟಿ ಆರ್ ಬಯಾಲಜಿಕಲ್ ಪ್ರಾಪರ್ಟಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಸೊ ಈ 2 ಟೈಪ್ ಇದೆ. ಸ್ಟೀರಿಯೋ ಐಸೋಮರ್ಸ್ ಏನಿದೆಯಲ್ಲ ಆ ಬ್ರಾಂಚ್ಗೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಕರಿತೀವಿ. ಇಲ್ಲಿ ನೋಡ್ಕೊಳ್ಳಿ, ನಾನು ಸೆಟ್ ಆಫ್ ಪಿಕ್ಚರ್ಗಳನ್ನ ಹಾಕಿದ್ದೀನಿ. ದೇ ಲುಕ್ ಅಲೈಕ್, ನೋಡೋದಕ್ಕೆ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ. ಸಿಮಿಲರ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸು ಅಷ್ಟೇ, ದೇ ಗೋಯಿಂಗ್ ಟು ಹ್ಯಾವ್ ಸಮ್ ಪ್ರಾಪರ್ಟಿ ಸಿಮಿಲರ್ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಬೇರೆ ಬೇರೆ ಪ್ರಾಪರ್ಟೀಸು ಬೇರೆ ಆಗ್ತಾ ಹೋಗುತ್ತೆ. ಈ ಚಿತ್ರದಲ್ಲಿ ನೋಡಿದ್ರೆ ನೀವು ದೇ ಲುಕ್ ಅಲೈಕ್, ಯಾವುದೋ ಒಂದು ಆಸ್ಪೆಕ್ಟಲ್ಲಿ ದೇ ಆರ್ ಸೇಮ್ ಅಂತ ಅನಿಸುತ್ತೆ, ಬಟ್ ಬೇರೆ ಆಸ್ಪೆಕ್ಟಲ್ಲಿ ದೇ ಆರ್ ಡಿಫ್ರೆಂಟ್. ಅಂಥ ಐಸೋಮರ್ಸ್, ಅಂಥ ಫೆನಾಮಿನನ್ಗೆ ಐಸೋಮರಿಸಮ್ ಅಂತ ಕರಿತೀವಿ. ಸ್ಟೀರಿಯೋ ಐಸೋಮರ್ಸ್ ಅಂದರೆ ದೀಸ್ ಆರ್ ದಿ ಕಾಂಪೌಂಡ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಓನ್ಲಿ ದ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ಆಟಮ್ ವಿಲ್ ಡಿಫರ್. ಅಂಥದಕ್ಕೆ ನಾವು ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಸ್ಟೀರಿಯೋ ಐಸೋಮರ್ಸಲ್ಲಿ 2 ಥರ ಸ್ಟೀರಿಯೋ ಐಸೋಮರ್ಸ್ ಇದೆ. ಒಂದಕ್ಕೆ ಜೊಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಸೊ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್ ಡ್ಯೂ ಟು ಸಮ್ ರೀಸನ್. ಇಫ್ ದೇ ಹ್ಯಾವ್ ಗೋಯಿಂಗ್ ಟು ಹ್ಯಾವ್ ದಿ ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್ ಡ್ಯೂ ಟು ರಿಸ್ಟ್ರಿಕ್ಟೆಡ್ ರೊಟೇಷನ್, ಅಂಥದಕ್ಕೆ ನಾವು ಜೊಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಸಿನ್ಸ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎ ಟೆಂಡೆನ್ಸಿ ಟು ಚೇಂಜ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಐದರ್ ಟುವರ್ಡ್ಸ್ ರೈಟ್ ಆರ್ ಟುವರ್ಡ್ಸ್ ಲೆಫ್ಟ್, ಅಂಥದಕ್ಕೆ ನಾವು ಸ್ಟೀರಿಯೋ ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ವಿಚ್ ಡಿಫರ್ ಇನ್ ದೇರ್ ಬಿಹೇವಿಯರ್ ಟುವರ್ಡ್ಸ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಆರ್ ಕಾಲ್ಡ್ ಆಸ್ optical isomers. They differ only in direction
of rotation of plane polarized light. For example, ಇಲ್ಲೊಂದು ಮಾಲಿಕ್ಯೂಲ್ನ ಕೊಟ್ಟಿದ್ದೀನಿ ವಿತ್ 2 chiral center ಟಾಟಾರಿಕ್ ಆ್ಯಸಿಡ್. ಆ ಟಾಟಾರಿಕ್ ಆ್ಯಸಿಡ್ ಎರಡು ಸ್ಟ್ರಕ್ಚರ್ನ ನೋಡಿದ್ರೆ ಎರಡು ಸ್ಟ್ರಕ್ಚರ್ ಏನಾಗಿದೆ, ದೇ ಲುಕ್ ಅಲೈಕ್, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ದ ಡಿಫರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ ಅಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಕಾರ್ಬನ್ ಆಟಮ್. ಅಂಥ ಐಸೋಮರ್ಸ್ಗೆ ಆಪ್ಟಿಕಲ್ ಐಸೋಮರ್ಸ್ ಅಂತ ಹೇಳ್ತೀವಿ. ದೀಸ್ ಐಸೋಮರ್ಸ್ ದೇ ಗೋಯಿಂಗ್ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಐದರ್ ಟುವರ್ಡ್ಸ್ ರೈಟ್ ಟುವರ್ಡ್ಸ್ ಲೆಫ್ಟ್. ಅದೇ ಥರ ಜೊಮೆಟ್ರಿಕಲ್ ಐಸೋಮರ್ಸ್ ನಾವು ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಐಸೋಮರ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಡಿಫರೆಂಟ್ ಅರೇಂಜ್ಮೆಂಟ್ ಆಫ್ ಇನ್ ಆಟಮ್ ಡ್ಯೂ ಟು ರಿಸ್ಟ್ರಿಕ್ಟೆಡ್ ರೊಟೇಷನ್. ಅಂಥದಕ್ಕೆ ನಾವು ಜೊಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಇದಕ್ಕೆ ಸಿಸ್ ಟ್ರಾನ್ಸ್ ಐಸೋಮರ್ಸ್ ಅಂತಲೂ ಅವರು ಕರೀತಾರೆ. The study of these stereoisomers, the study of geometrical and ಆಪ್ಟಿಕಲ್ ಐಸೋಮರ್ಸ್ ಏನಿದೆಯಲ್ಲ, ಆ ಸ್ಟಡಿಗೆ, ಆ ಬ್ರಾಂಚ್ ಆಫ್ ಕೆಮಿಸ್ಟ್ರಿಗೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಇದೆಲ್ಲನೂ ಏನು ಅಂತಂದರೆ ಲ್ಯಾಟಿನ್ ಟರ್ಮ್ಸ್ ಇರುತ್ತೆ. ಸ್ಟೀರಿಯೋ ಅಂತಂದರೆ ತ್ರೀ ಡೈಮೆನ್ಷನ್ ಅಥವಾ 3D ಅಂತ. ಅದೇ ಥರ ಐಸೋಮರ್ಸ್ ಇರ್ಬೋದು, ಸ್ಟೀರಿಯೋ ಇರ್ಬೋದು, ಇದೆಲ್ಲನೂ ನಮಗೇನಾಗಿದೆ, ಟರ್ಮ್ಸ್ ಆಗಿದೆ. ಓಕೆ, ಹಾಗಾದ್ರೆ ಇದು ಯಾರು ಸ್ಟಾರ್ಟ್ ಮಾಡಿದ್ದು, ಎಲ್ಲಿಂದ ಶುರು ಆಯಿತು? ಇದಕ್ಕೆ ನಾನು ಲೂಯಿಸ್ ಪ್ಯಾಸ್ಚರ್ನ ಫಾದರ್ ಆಫ್, ಐ ಮೇ ಕನ್ಸಿಡರ್ ಆಸ್ ಫಾದರ್ ಆಫ್ ಸ್ಟೀರಿಯೋ ಕೆಮಿಸ್ಟ್ರಿ ಅನ್ಬೋದು, ಬಟ್ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಮೈಕ್ರೋಬಯಾಲಜಿ ಆ್ಯಂಡ್ ಇಮ್ಯುನಾಲಜಿ ಅಂತ ಹೇಳ್ತಾರೆ. ಹಿಸ್ಟ್ರಿ ಆಫ್ ಹಂಗರ್ ಹೀರೋಸ್ ಅಂತ ಸೀರೀಸ್ ಮಾಡ್ತಾರೆ. ಆ ಸೀರೀಸಲ್ಲಿ ಲೂಯಿಸ್ ಪ್ಯಾಸ್ಚರ್ನು ಬರ್ತಾರೆ. ಸೊ ಟಾಟಾರಿಕ್ ಆ್ಯಸಿಡ್ ಇಸ್ ಎ ಕೆಮಿಕಲ್ ಫೌಂಡ್ ಇನ್ ದಿ ಸೆಡಿಮೆಂಟ್ ಆಫ್ ಫರ್ಮೆಂಟಿಂಗ್ ವೈನ್. ಸೊ ಅವನು ಅದನ್ನು ಫಸ್ಟ್ ಏನು ಮಾಡ್ತಾನೆ ಅಂದರೆ, I wanted to, actually you know that Louis Pasteur is famous for his pasteurization, but he tried out the pasteurization process with respect to wine. He wanted to store wine for a longer time. So that's why he wanted to try something. So when he was doing, he added potassium sodium tartrate as a, for the wine, as a preservative. So he wanted to check whether it's going to act as a preservative or not. So when he used that potassium sodium tartrate, he observed that those crystals, those molecules, they're going to have a well-defined 2 different types of crystals as shown in the picture. So exactly everything was same, only the arrangement of atom which were exactly mirror image of the other. So he considered, then he thought that it may be some special property, he wanted to do it. Okay, when you come to the story of Louis Pasteur, okay, when you he also found out the vaccination for ಡಾಗ್ ಬೈಟ್, ಹುಚ್ಚು ನಾಯಿ ಕಡಿತಕ್ಕೆ ಔಷಧಿ ಕಂಡಿಡ್ತಾನಲ್ಲ, ರೇಬೀಸ್ ಅಂತ ಹೇಳ್ತೀವಿ ಆ ಡಿಸೀಸ್ಗೆ, ಅದನ್ನು ಮಾಡಿದವನು ಯಾರು ಅಂತಂದರೆ ಲೂಯಿಸ್ ಪ್ಯಾಸ್ಚರೇನೆ. ಆ್ಯಕ್ಚುಲಿ ಅದು ಹೆಂಗೆ ಅವನಿಗೆ ಬಂತು ಅಂತಂದರೆ, ಆ್ಯಕ್ಚುಲಿ ಈಸ್ ಫಾದರ್ ವಾಸ್ ಎ ಕೆಮಿಸ್ಟ್. ಒಂದೊಂದು ಪುಟ್ಟದೊಂದು ಅಂಗಡಿ ಇತ್ತು. ಆ ಅಂಗಡಿ ಪಕ್ಕದಲ್ಲೇ ಈ ಬ್ಲ್ಯಾಕ್ ಸ್ಮಿತ್ ಅವರು ಕೆಲಸ ಮಾಡ್ತಾಯಿದ್ರು. ಸೊ ನಾಯಿ ಏನಾದರೂ ಅವಾಗ ಕಚ್ಚಿದಾಗ, ರೇಬೀಸ್ ಮಾಡಿದಾಗ, ಅದಕ್ಕೆ ಡಾಕ್ಟ್ರ್ ಯಾರು ಅಂತಂದರೆ, ಯಾರ ಹತ್ರ ಕರ್ಕೊಂಡು ಹೋಗ್ತಾಯಿದ್ರು ಅಂತಂದರೆ, ಅವರು ಬ್ಲ್ಯಾಕ್ ಸ್ಮಿತ್ ಹತ್ರ ಕರ್ಕೊಂಡು ಹೋಗ್ತಾಯಿದ್ರು. ಬಿಕಾಸ್ ಯು ವಾಸ್ ಕನ್ಸಿಡರ್ ಆಸ್ ಎ ಡಾಕ್ಟರ್ ಅಟ್ ದ ಟೈಮ್. ಎಲ್ಲಿ ಆ ನಾಯಿ ಕಚ್ಚಿರ್ತಾರ, ಹುಚ್ಚು ನಾಯಿ ಕಚ್ಚಿರ್ತಾರ, ಅದು ಸುತ್ತ ಏನು ಮಾಡ್ತಿರ್ತಾರೆ, ಅವರು ಬರೆ ಹಾಕ್ತಿರ್ತಾರೆ. ಅದು ಬರೆ ಹಾಕೋಕ್ಕೆ ತುಂಬ ಅಷ್ಟು ಟೆಂಪರೇಚರ್ ಇರುವಂಥದ್ದು, ಕುಟ್ಟುವಂಥದ್ದು ಫಸ್ಟು ಎಲ್ಲಿರುತ್ತೆ ಅಂತಂದರೆ ಬ್ಲ್ಯಾಕ್ ಸ್ಮಿತ್ ಹತ್ರ ಇರುತ್ತೆ. ಅದಕ್ಕೆ ಬ್ಲ್ಯಾಕ್ ಸ್ಮಿತ್ ಹತ್ರ ಹೋಗ್ತಾ ಇರ್ತಾರೆ. ಸೊ ನಮಗೆ ಈ ವಯಸ್ಸಲ್ಲೂ ನಾವು ಬ್ಲ್ಯಾಕ್ ಸ್ಮಿತ್ದು ಏನಾದರೂ ಆ್ಯಕ್ಟಿವಿಟೀಸ್ನ ನಾವು ನೋಡ್ತಾ ಹೋದರೆ, ಆ ಬ್ಲ್ಯಾಕ್ ಸ್ಮಿತ್ ಆ್ಯಕ್ಟಿವಿಟಿ ಏನಾಗುತ್ತೆ ಅಂತಂದರೆ ತುಂಬ ಫ್ಯಾಸಿನೇಟೆಡ್ ಅನಿಸುತ್ತೆ. ತುಂಬ ಹಾರ್ಡಾಗಿರೋ ಮೆಟ್ಲಿರುತ್ತೆ. ಅದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ, ಹೇಗೆ ಬೇಕೋ ಹಾಗೆ ಅದನ್ನು ಅವನು ಅಷ್ಟು ಹಾರ್ಡಾಗಿರೋ ಮೆಟ್ಲನ್ನ ಹೀಟ್ ಮಾಡಿ, ಅದನ್ನು ಇಮಿಡಿಯೇಟ್ಲಿ ನೀರೊಳಗಡೆ ಹಾಕಿ ಕ್ವಿಂಚ್ ಮಾಡಿ, ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಅದನ್ನು ಕನ್ವರ್ಟ್ ಮಾಡ್ತಾನೆ, ಬ್ಲೋ ಮಾಡ್ತಿರ್ತಾನೆ. ಅದನ್ನೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗ್ತಿರುತ್ತೆ. ಇವನು ಹೋಗ್ತಿರ್ತಾನೆ, ಇವನು ತಂದೆ ಅಂಗಡಿ ಪಕ್ಕದಲ್ಲೇ ಇರುತ್ತೆ. ಬಟ್ ಅದೇ ಟೈಮ್ಗೆ ಅಲ್ಲಿ ನಾಯಿ ಕಚ್ಚಿರೋನು ಕರ್ಕೊಂಬರ್ತಿರ್ತಾರೆ. ಆ ಪೆಥಟಿಕ್ ಸಿಚುಯೇಷನ್ ಅವನು ನೋಡ್ತಾ ಇರ್ತಾನೆ. 5 ಕಡೆ ಕಚ್ಚಿದ್ರೆ 5 ಕಡೆಗೂ ಸುಡ್ತಿರ್ತಾರೆ, 10 ಕಡೆ ಕಚ್ಚಿದ್ರೆ 10 ಕಡೆಗೂ ಸುಡ್ತಿರ್ತಾರೆ. ಆ ಪೇಯ್ನು ನಿಮ್ಗೆ ಗೊತ್ತಿರ್ಬೋದು, ಒಂದು ಸಣ್ಣದು ಟೆಂಪ್ರೇಚರ್ ಸ್ಟೀಮ್ ನಮ್ಗೆ ಟಚ್ ಆದರೂ ಅದು 2-3 ದಿವಸ ನಮಗೆ ಕಾವು ಕೊಡುತ್ತೆ. ಅಂತ ದೊಡ್ಡವ್ರಿಗಾದರೆ ಗೊತ್ತಿರುತ್ತೆ, ನಾನು ಸತ್ತೋಗ್ತೀನಿ, ಹುಚ್ಚು ನಾಯಿ ಕಚ್ಚಿದೆ, ಸತ್ತೋಗ್ತೀನಿ, ನಾನು ಬದುಕಲೇಬೇಕು ಅಂದರೆ ಅದನ್ನು ತಗೋಬೇಕು ಅಂತ. ಅದು ಸಣ್ಣ ಮಕ್ಕಳಿಗೆ ಗೊತ್ತಿರ್ತಿರ್ಲಿಲ್ಲ. ಅವ್ರ ಕೈ ಕಾಲು ಕಟ್ಟಿಬಿಟ್ಟು ಅವ್ರಿಗೆ ನಾವು ತಂದೆ ತಾಯಿಗಳು ಮಕ್ಕಳನ್ನ ಉಳಿಸ್ಕೊಳ್ಳೋಕ್ಕೆ ಎಲ್ಲಿ ಕಚ್ಚಿರುತ್ತೋ ಅಲ್ಲೆಲ್ಲ ಏನು ಮಾಡ್ತಿರ್ತಾರೆ, ಸುಡ್ಸ್ಕೋತಿರ್ತಾರೆ. ಅದನ್ನು ನೋಡ್ಬಿಟ್ಟು ಈ ಬಿಕಮ್ ಸೋ ಪೆಥಟಿಕ್. ಅವಾಗ ಅವ್ನು ಡಿಸೈಡ್ ಮಾಡ್ತಾನೆ, ನೋ ಐ ಆಮ್ ಗೋಯಿಂಗ್ ಟು ಇನ್ವೆಂಟ್ ಎ
vaccination, and I'm going to get a solution for this problem anta. Virtually all the infection with the rabies resulted in death until Louis Pasteur and Emile developed the first rabies vaccine in 1885. ಆಮೇಲೆ ಅದನ್ನ ವ್ಯಾಕ್ಸಿನ್ ಅವನು ಹಿಡಿತಾನೆ. Again come back to this particular potassium sodium tartrateಗೆ ಬಂದರೆ ಏನಾಗುತ್ತೆ ಅಂದರೆ ಈ ಬಿಕಮ್ ಎ ಪ್ರೊಫೆಸರ್ ಇನ್ ಕೆಮಿಸ್ಟ್ರಿ ಯೂನಿವರ್ಸಿಟಿ ಆಫ್ ಸ್ಟಾರ್ಬಂಗ್. Louis Pasteur observed that the tartaric acid and racemic acid found in the sediment of fermenting wine have identical chemical composition. Upon intense inspection using a microscope, Pasteur noticed that these identical molecules have different spatial arrangement. One was a mirror image of the other. The discovery led to the branch of science, stereochemistry. This experiment established that the study how a chemical behavior along with its composition, structure and shape is also important. So ಅದಕ್ಕಿಂತ ಮುಂಚೆ there was no idea that there may be a stereoisomers. There may be a compounds which going to have same physical and chemical properties. Because of the spatial arrangement of atoms, they would have differ in their property ಅಂತ ಗೊತ್ತಿರಲಿಲ್ಲ. ಇದನ್ನ ಮಾಡ್ತಾ ಹೋಗ್ತಾನೆ. ಓಕೆ, ಇದನ್ನು ನಾವು ಏನು ಮಾಡ್ತಾ ಕನ್ಸಿಡರ್ ಮಾಡ್ತೀವಿ ಅಂತಂದರೆ, ಇಫ್ ದೇ ಆರ್ ಆಪ್ಟಿಕಲಿ ಆ್ಯಕ್ಟಿವ್ ಅಂತದಕ್ಕೆ ನಾವು ಎನಾನ್ಶಿಯೋಮರ್ಸ್ ಅಂತ ಹೇಳ್ತೀವಿ. ಅಗೇನ್ ಇಟ್ಸ್ ಎ ಗ್ರೀಕ್ ಟರ್ಮ್. ಎನಾನ್ಶಿಯೋ ಮೀನ್ಸ್ ಆಪೋಸಿಟ್, ಮರ್ಸ್ ಮೀನ್ಸ್ ಪಾರ್ಟ್. ಇದರಲ್ಲಿ ಡಿ ಆ್ಯಂಡ್ ಎಲ್ ಅಂತ ಹೇಳ್ತೀವಿ. ಸ್ಮಾಲ್ ಡಿ ಸ್ಮಾಲ್ ಎಲ್ ಅಂತ ಹೇಳ್ತೀವಿ. ಸೊ ಯಾವುದೋ ಒಂದು ಐಸೋಮರ್ನ ನೀವು ತೊಗೊಳ್ತಾ ಇದ್ದೀರಾ, ಆ ಐಸೋಮರ್ ಆಪ್ಟಿಕಲಿ ಆಕ್ಟಿವ್ ಆಗಿದೆ. ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಆ್ಯಂಡ್ ಆಲ್ಸೋ ದೇ ಗೋ ವೆನ್ ಐ ರೈಟ್ ದಿ mirror image, those mirror images are superimposable. Then such isomers I am going to call it as optically active isomers. So enantiomers also a optically active isomers which are non-superimposable mirror images. They rotate the plane polarized light, one isomer towards the right, other isomer towards the left. They are going to have identical physical and chemical properties, but they are going to have different biological property. Such isomers we are going to call it as stereoisomers. They are exactly same. They are going to have same molecular formula, they are going to have same structural formula, only the spatial arrangement of atoms differ. Because of the difference in their spatial arrangement, they have a tendency to rotate the plane polarized light towards two different directions. Such isomers we are going to call it as optical isomers, and we are going to call by a special name, and that we are going to call it as enantiomers. ಇದನ್ನು ಯೂಶಲಿ ಕೇಳ್ತಾರೆ 2 ಮಾರ್ಕ್ಸ್ಗೆ, ವಾಟ್ ಆರ್ ಎನಾನ್ಶಿಯೋಮರ್ಸ್ ಅಂತ ನೀವು ಹೇಳೋಕ್ಕೆ ಆಗಬೇಕು. ನೆಕ್ಸ್ಟ್ ಅದೇ ಥರ ಇನ್ನೂ ಕಾಂಪೌಂಡ್ ಇದೆ, ಅದಕ್ಕೆ ಮೀಸೋ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಆಪ್ಟಿಕಲಿ ದೀಸ್ ಮಾಲಿಕ್ಯೂಲ್ಸ್ ದೇ ನೋ ಡೌಟ್ ದಟ್ ದೇ ಗೋಯಿಂಗ್ ಟು ಹ್ಯಾವ್ ಎ ಕೈರಾಲ್ ಸೆಂಟರ್, ದೇ ಗೋಯಿಂಗ್ ಟು ಹ್ಯಾವ್ ಕೈರಾಲಿಟಿ, ದೇ ಗೋಯಿಂಗ್ ಟು ಹ್ಯಾವ್ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್, ಬಟ್ they do not rotate the plane polarized light. Such isomers we are going to call it as meso compounds. They cannot resolve into active components. No doubt that they are going to have a chiral center, no doubt that they are going to have chirality, but they do not rotate the plane polarized light either towards the right or towards the right. Such isomers we are going to call them as optically inactive molecule, because they are going to rotate the plane polarized light. Both of them within the molecule, they are going to have a some plane which is going to divide the molecule into two equal halves. So half of the molecule within the molecule, half of the molecule will going to rotate in one direction, other half will going to rotate in another direction. Thereby net optical activity becomes zero. Such isomers we are going to call it as meso isomers. Here they are inactive due to internal compensation, because of the some plane which is going to divide the molecule into two equal halves. Because of that, they are going to act as a mirror images of each other, which going to orient both the molecules. Half of the molecules will going to rotate in one direction, whereas the other half of the molecule is going to rotate in another direction. Such isomers we are going to call it as meso isomers. Since they do not have same physical property, since they are going to have same physical properties, they cannot be separated by physical method. ಥರ್ಡ್ ಟೈಪ್ ಇದೆ, ಅದಕ್ಕೆ ನಾವು ರೆಸಿಮಿಕ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಈ ರೆಸಿಮಿಕ್ ಮಿಕ್ಸ್ಚರ್ ಏನು ಅಂತಂದರೆ, ಐ ಆಮ್ ಗೋಯಿಂಗ್ ಟು ಟೇಕ್ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್, ಎನಾನ್ಶಿಯೋಮರ್ಸ್ ಏನಿದೆಯಲ್ಲ ಅದನ್ನು ಎಕ್ಸಾಕ್ಟ್ಲಿ 50% ತೊಗೊಳ್ತೀನಿ. 50% ಆಫ್ ಡಿ ಫಾರ್ಮ್, 50% ಆಫ್ ಎಲ್ ಫಾರ್ಮ್ ತೊಗೊಳ್ತೀನಿ. ಅದಕ್ಕೆ ಅದು ಏನಾಗುತ್ತೆ, ಎರಡೂ ಮಿಕ್ಸ್ ಮಾಡಿ ನಾನು ಆಪ್ಟಿಕಲಿ ಆಕ್ಟಿವಿಟಿ ಕನ್ಸಿಡರ್ ಮಾಡೋಕ್ಕೆ ಹೋದರೆ, ನೋ ಡೌಟ್ ದಟ್ ಬೋತ್ ದ ಮಾಲಿಕ್ಯೂಲ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಕೈರಲ್ ಸೆಂಟರ್,
They may also exhibit the chirality, but they are optically inactive because their optical activity will get compensated. ಅಂಥದಕ್ಕೆ ನಾವೇನಂತ ಕರಿತೀವಿ ರೆಸಿವ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಹಿಯರ್ ದೇ ಡು ನಾಟ್ ಹ್ಯಾವ್ ದಿ ಟೆಂಡೆನ್ಸಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ ಲೈಟ್. ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಎನ್ ಆಪ್ಟಿಕಲಿ ಇನ್ಆಕ್ಟಿವ್ ಸಬ್ಸ್ಟೆನ್ಸ್ ಡ್ಯೂ ಟು ಎಕ್ಸ್ಟರ್ನಲ್ ಕಾಂಪನ್ಸೇಷನ್. ಸೊ ಡ್ಯೂ ಟು ಸಮ್ ರೀಸನ್ ಇಟ್ ಹ್ಯಾಸ್ ಬೀನ್ ಮಿಕ್ಸ್ಡ್. ಹಂಗಾಗಿ ಎಕ್ಸ್ಟರ್ನಲ್ ಕಾಂಪನ್ಸೇಷನಲ್ಲಿ ಅದೇ ಆಗ್ತಾ ಇದೆ. ಇಟ್ ಕ್ಯಾನ್ ಬಿ ರಿಸಾಲ್ವ್ಡ್ ಇಂಟು ಎ ಆಪ್ಟಿಕಲಿ ಆಕ್ಟಿವ್ ಫಾರ್ಮ್ಸ್. ಇಲ್ಲಿ ಏನಾಗ್ತಾ ಇದೆ, 50% ಅದಿದೆ, 50% ಇದಿದೆ. Therefore, we can separate them using the physical method. Whereas in the case of meso compounds, they're going to have that property within themselves. Within the molecule, there is a problem. Therefore, it cannot be resolved. It is the equimolar mixture of pair of enantiomers. They have same physical and chemical properties. Optically inactive due to external compensation, they can be separated the physical method. ಅದೇ ಥರ another type of optical isomers we may consider, that is called as diastereomers. Diastereomers are the isomers that are not mirror images of each other and are non-superimposable on one another. The stereoisomers are called as diastereoisomers. This is possible only with a chiral center, compounds with a chiral center more than one. ಇಲ್ಲೇನಾಗುತ್ತೆ ಅಂದರೆ ದೀಸ್ ಆರ್ ದ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್. ದೇ ಶೋ ಸಿಮಿಲರ್ ಬಟ್ ನಾಟ್ ದಿ ಐಡೆಂಟಿಕಲ್ ಕೆಮಿಕಲ್ ಪ್ರಾಪರ್ಟೀಸ್. ದೇ ಮೇ ಆರ್ ಮೇ ನಾಟ್ ಬಿ ದಿ ಆಪ್ಟಿಕಲಿ ಆಕ್ಟಿವ್. ದೇ ಆರ್ ಸಪ್ರೇಟೆಡ್ ಬೈ ಫಿಸಿಕಲ್ ಮೆಥಡ್ಸ್. So these are the four different types of isomers you come across. What are optical isomers? Those are the isomers which have a tendency to rotate the plane polarized light either towards right or towards left. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್ ಅಂತ ಕರಿತೀವಿ. ಆಪ್ಟಿಕಲ್ ಐಸೋಮರ್ಸ್ ಅಂದ್ರೇನು, ದೇ ಶುಡ್ ಹ್ಯಾವ್ ಎ ಕೈರಾಲ್ ಸೆಂಟರ್, ದೇ ಶುಡ್ ಹ್ಯಾವ್ ಕೈರಾಲಿಟಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಎಲ್ಲ ಆಪ್ಟಿಕಲ್ ಐಸೋಮರ್ಸು ಆಕ್ಟಿವ್ ಆಗಲೇಬೇಕು ಅಂತಿಲ್ಲ. ಯಾವುದು ಆಪ್ಟಿಕಲ್ ಐಸೋಮರ್ಸು ವಿಚ್ ಹ್ಯಾವ್ ಎ ಟೆಂಡೆನ್ಸಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ ಇದೆಯಲ್ಲ, ಅವನ್ನ ಆಪ್ಟಿಕಲಿ ಆಕ್ಟಿವ್ ಅಂತೀವಿ. ಬೇರೆದನ್ನು ನಾವು ಆಪ್ಟಿಕಲಿ ಇನ್ಆಕ್ಟಿವ್ ಅಂತ ಹೇಳ್ತೀವಿ. ಸ್ಟೀರಿಯೋ ಐಸೋಮರಿಸಮ್ ಇನ್ ಬಯಾಲಜಿಕಲ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಬಯೋಮಾಲಿಕ್ಯೂಲ್ಸ್ ತೊಗೋಬೋದು. ಶುಗರ್ ಇರ್ಬೋದು, ಅಮೈನೋ ಆಸಿಡ್ಸ್ ಇರ್ಬೋದು, DNA, ಪ್ರೋಟೀನ್, ಸ್ಟೆರಾಯ್ಡ್ಸ್, all of them are chiral in nature. Chiral means those are the molecules which going to have a center in which the valency of that particular molecule of particular atom will going to be satisfied by different group. For example, when you consider a carbon going to have 4 valency. All the 4 valency of the carbon, if it is satisfied by all the 4 different group, such molecules we are going to call it as chiral molecules. Proteins are built from L amino acid. It implies that the enzyme catalytic in nature or chiral. Receptor, drug, taste, biopharmaceuticals, agrochemicals are chiral. The natural ligand to receptor is often only one specific enantiomer. Most often, only one form shows a correct physiological and pharmacological action. For example, when you consider a glucose, here I have taken a glucose which is going to have 4 chiral center. So according to want of isomerism, you know that 2 to the power of 4 isomers are possible, where n is the number of chiral center. So 2 to the power of 4 means 16 isomers are there. Only one isomer of the glucose are metabolized in our body to give energy. No doubt that there are many forms of stereoisomers. Only one form is biologically active. Other 15 forms are not digest in our body. Similarly, out of 20 amino acids, all except one amino acid, all of them are chiral in nature. Here I have taken a morphine which has 5 chiral center, which is going to have 5 rings. So it is going to have 32 isomers. Out of 32 isomer, I told you 5 chiral center are there. C5, C6, C9, C13 and C14. These are the centers where they are going to have a chiral center, and 32 isomers are possible. Only one enantiomer of morphine is active as an analgesic. ಅದೇ ಥರ ಬಿಕಾಸ್ ಆಫ್ ದಿ ಚೇಂಜ್ ಇನ್ ದೇರ್, ಐ ಟೋಲ್ಡ್ ಯು, ಬಿಕಾಸ್ ಆಫ್ ದಿ ಚೇಂಜ್ ಇನ್ ದೇರ್ ಪೊಸಿಷನ್, ಓನ್ಲಿ ದಿ ಚೇಂಜ್ ಇನ್ ದೇರ್
spatial arrangement, they're going to change the smell of that particular compound. For example, when you consider a carve seed, so it's going to have a configuration like this, whereas when you consider the spearmint, it's going to have a shape like this. ಎರಡಕ್ಕೂ ಡಿಫ್ರೆನ್ಸ್ ಏನಿದೆ, ಸ್ಟ್ರಕ್ಚರ್ ವೈಸ್ ಸೇಮ್ ಇದೆ, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಸ್ಟ್ರಕ್ಚರಲ್ ಫಾರ್ಮುಲಾ ಸೇಮ್ ಇದೆ, ಓನ್ಲಿ ದ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ಆಟಮ್ ವಿಲ್ ವೇರಿ. ಒನ್ ವಿಲ್ ಬಿ ಟುವರ್ಡ್ಸ್ ಯು, ಅದರ್ ಒನ್ ಇನ್ ಒನ್ ಕೇಸ್, in another case other will be towards you. If it is away from you, we are going to write a dotted line. If it is towards you, we are going to write the if it is away from you, we are going to write the thick lines. When it is towards you, we are going to write the dotted lines. ಸೊ ಎರಡಕ್ಕೂ ಏನಾಗ್ತಾ ಇದೆ, ಸೇಮೇ ಇದೆ. ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಸ್ಟ್ರಕ್ಚರಲ್ ಫಾರ್ಮುಲಾ ಸೇಮ್ ಇದೆ, ಸ್ಪೇಷಲ್ ಅರೇಂಜ್ಮೆಂಟ್ ಆಟಮ್ ಮಾತ್ರ ಚೇಂಜ್ ಆಗ್ತಾ ಇದೆ. ಬಿಕಾಸ್ ಆಫ್ ದಟ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಸ್ಮೆಲ್. ಒಂದಕ್ಕೆ ಎಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆರ್ ಅಂತ ಕರಿತೀವಿ. ಅದೇ ಥರ ಲಿನಲೋಲ್ ಅಂತ ಕರಿತೀವಿ, ಫೌಂಡ್ ಇನ್ ಎಸೆನ್ಷಿಯಲ್ ಆಯಿಲ್ಸ್ ಆಫ್ ದಿ ಕೋರಿಯಾಂಡರ್ ಸೀಡ್ ಅಂಡ್ ಸ್ವೀಟ್ ಆರೆಂಜ್ ಫ್ಲವರ್ಸ್, ರೆಸ್ಪಾನ್ಸಿಬಲ್ ಫಾರ್ ಫ್ರಾಗ್ರೆಂಟ್ ಇನ್ ಲ್ಯಾವೆಂಡರ್ ಅಂಡ್ ಸ್ವೀಟ್ ಬೇಸಿಲ್. ಎರಡೂ ಸೇಮ್ ಇದೆ, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಸ್ಟ್ರಕ್ಚರಲ್ ಫಾರ್ಮುಲಾ ಸೇಮ್ ಇದೆ. ಓನ್ಲಿ ದ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ಆಟಮ್ ವಿಲ್ ಡಿಫರ್. ಬಿಕಾಸ್ ಆಫ್ ದಟ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಚೇಂಜ್. ಎಸ್ ಲಿನಲೋಲ್ ವಿಲ್ ಬಿ ಪ್ರೆಸೆಂಟ್ ಇನ್ ದಿ ಕೋರಿಯಾಂಡರ್ ಸೀಡು, ಸ್ವೀಟ್ ಆರೆಂಜ್ ಫ್ಲವರ್ಸಲ್ಲಿರುತ್ತೆ. ವೆರಾಸ್ ಇದು ಎಲ್ಲಿರುತ್ತೆ ಅಂದರೆ ಲ್ಯಾವೆಂಡರು, ಸ್ವೀಟ್ ಬೇಸಿಲ್ ಅದು ಇರ್ತಾ ಹೋಗುತ್ತೆ. ಸಿಮಿಲರ್ಲಿ, ಬಿಕಾಸ್ ಆಫ್ ದಿ ಚೇಂಜ್ ಇನ್ ದೇರ್ ಸ್ಪೇಷಲ್ ಅರೇಂಜ್ಮೆಂಟ್, ದೇ ಗೋಯಿಂಗ್ ಟು ಚೇಂಜ್ ದೇರ್ ಟೇಸ್ಟ್ ಆಲ್ಸೋ. ಸೊ ಹಾಗಾಗಿ ಲೆಮನ್ ಇರ್ಬೋದು, ಆರೆಂಜಸ್ ಇರ್ಬೋದು, ಎರಡರಲ್ಲೂ ಏನಾಗ್ತಾ ಇದೆ ಅಂತಂದರೆ ನಿಮಗೆ ಸ್ಟ್ರಕ್ಚರಲ್ ಅರೇಂಜ್ಮೆಂಟು ಚೇಂಜ್ ಆಗ್ತಾ ಇದ್ದ ತಕ್ಷಣವೇ ನಿಮ್ಗೆ ಏನಾಗ್ತಾ ಇದೆ, ಮಾಲಿಕ್ಯುಲರ್ ಅದರದ್ದು ಟೇಸ್ಟು ಚೇಂಜ್ ಆಗ್ತಾ ಇದೆ. ಸೊ ಇಫ್ ದೇರ್ ಇಸ್ ಎ ಚೇಂಜ್ ಇನ್ ದಿ ಪೊಸಿಷನ್ ಆಫ್ ದಟ್ ಪರ್ಟಿಕ್ಯುಲರ್ ಐಸೋಮರ್, ಆಪ್ಟಿಕಲ್ ಐಸೋಮರ್, ದೇ ಗೋಯಿಂಗ್ ಟು ಚೇಂಜ್ ದಿ ಸ್ಮೆಲ್, ದೇ ಗೋಯಿಂಗ್ ಟು ಚೇಂಜ್ ದಿ ಟೇಸ್ಟ್, ದೇ ಗೋಯಿಂಗ್ ಟು ಚೇಂಜ್ ದೇರ್ ಬಯಾಲಜಿಕಲ್ ಆಕ್ಟಿವಿಟಿ, ಫಾರ್ಮಲಾಜಿಕಲ್ ಆಕ್ಟಿವಿಟಿ ಆಲ್ಸೋ ನಡೀತಾನೆ. ಅಗೇನ್ ಕಮ್ ಬ್ಯಾಕ್ ಟು ದಿಸ್ ಪರ್ಟಿಕ್ಯುಲರ್ ಪೊಟ್ಯಾಷಿಯಮ್ ಸೋಡಿಯಂ ಟಾರ್ಟ್ರೇಟ್ಗೆ ಬಂದರೆ ಏನಾಗುತ್ತೆ ಅಂದರೆ, ಬಿಕಮ್ ಎ ಪ್ರೊಫೆಸರ್ ಇನ್ ಕೆಮಿಸ್ಟ್ರಿ, ಯೂನಿಕ್ ಇನ್ ನೇಚರ್. Again, their biological property will differ just by changing the spatial arrangement of atom. When you consider a kentamine, S will going to act as an anesthetic, whereas when you consider R, it is going to act as a elucidation. ಅಂದರೆ ನೀವೇನೋ ಭ್ರಮ ಲೋಕದಲ್ಲಿ ಇರೋ ಥರ ಆಗುತ್ತಲ್ಲ, ಇಲ್ಯೂಸಿಯೇಷನ್ ಥರ ನಿಮಗೆ ಆಗ್ತಾ ಹೋಗುತ್ತೆ. ಜಸ್ಟ್ ಪೊಸಿಷನ್ ಚೇಂಜ್ ಆಗಿರೋದಕ್ಕೋಸ್ಕರ, ಜಸ್ಟ್ ಸ್ಪೇಷಲ್ ಅರೇಂಜ್ಮೆಂಟ್ ಚೇಂಜ್ ಆಗಿದ ತಕ್ಷಣವೇ ಅದು ಬಯಾಲಜಿಕಲ್ ಪ್ರಾಪರ್ಟಿ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಡ್ರಗ್ ಇಂಡಸ್ಟ್ರಿನಲ್ಲಿ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಎರಡನ್ನೂ ಸಪ್ರೇಟ್ ಮಾಡಿ ಅದನ್ನು ನಾವು ತಗೋಬೇಕಾಗತ್ತೆ. ಅದೇ ಥರ ಥಲಮಿಡೈನ್ ಅಂತ ತಗೊಳ್ತೀವಿ. ಇಟ್ ಗೋಯಿಂಗ್ ಟು ಆಕ್ಟ್ ಎಸ್ ಎ sedative or hypnotic, particularly for the morning sickness. For the pregnant ladies, they used to give this as a drug. This is just they're going to change the position of the stereoisomer. Because of that, their biological activity will differ. If it is instead of an S, if you have taken an R, it will become tetrogen. Tetrogen, it's a story of thalidomide na tagondre neevu. So racemic drug was given to the pregnant woman to combat the morning sickness. One of the enantiomer caused the birth defects, tetrogen, and the death ಅಂತ ಹೇಳ್ತಾರೆ. So drug caused 12,000 babies to born with a severe birth defects, including the limb and deformities such as missing or sterned limbs. So like this ಆಗ್ತಾ ಇರುತ್ತೆ. ಯಾವುದೋ ಒಂದು ಬೀಯಿಂಗ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್, ನಿಮಗೆ ಗೊತ್ತಿದೆ ಒಂದು ಡ್ರಗ್ಗು ಮಾರ್ಕೆಟಿಗೆ ಬರಬೇಕು ಅಂದರೆ ಹೌ ಮಚ್ ಆಫ್ ಎಫರ್ಟ್ ದೇ ವುಡ್ ಹವ್ ಪುಟ್. Then after putting the effort ಬರುತ್ತೆ, ಬಂದ ಮೇಲೆ we'll come to know that it has been causing because of the mixture they used to give. They didn't separate R and S. When you consider R form or S form, one going to act as a tetrogen. Later they came to know that after separating ಅದು ಇರ್ತಾ ಹೋಗುತ್ತೆ. Similarly, because of the change in their spatial arrangement, they're going to change their taste also. So ಹಾಗಾಗಿ ಲೆಮನ್ ಇರ್ಬೋದು, ಆರೆಂಜಸ್ ಇರ್ಬೋದು, ಎರಡರಲ್ಲೂ ಏನಾಗ್ತಾ ಇದೆ ಅಂತಂದರೆ ನಿಮಗೆ ಸ್ಟ್ರಕ್ಚರಲ್ ಅರೇಂಜ್ಮೆಂಟು ಚೇಂಜ್ ಆಗ್ತಾ ಇದ್ದ ತಕ್ಷಣವೇ ನಿಮ್ಗೆ ಏನಾಗ್ತಾ ಇದೆ, ಮಾಲಿಕ್ಯುಲರ್ ಅದರದ್ದು ಟೇಸ್ಟು ಚೇಂಜ್ ಆಗ್ತಾ ಇದೆ. ಸೊ ಇಫ್ ದೇರ್ ಇಸ್ ಎ ಚೇಂಜ್ ಇನ್ ದಿ ಪೊಸಿಷನ್ ಆಫ್ ದಟ್ ಪರ್ಟಿಕ್ಯುಲರ್ ಐಸೋಮರ್, ಆಪ್ಟಿಕಲ್ ಐಸೋಮರ್, ದೇ ಗೋಯಿಂಗ್ ಟು ಚೇಂಜ್ ದಿ ಸ್ಮೆಲ್, ದೇ ಗೋಯಿಂಗ್ ಟು ಚೇಂಜ್ ದಿ ಟೇಸ್ಟ್, ದೇ ಗೋಯಿಂಗ್ ಟು ಚೇಂಜ್ ದೇರ್ ಬಯಾಲಜಿಕಲ್ ಆಕ್ಟಿವಿಟಿ, ಫಾರ್ಮಲಾಜಿಕಲ್ ಆಕ್ಟಿವಿಟಿ ಆಲ್ಸೋ.
ಸೇಮ್ ಇರಬೇಕು. ಅವಾಗಷ್ಟೇ ಇಟ್ ಕ್ಯಾನ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಡ್ರಗ್, ಅದರ್ವೈಸ್ ಇಟ್ ಕ್ಯಾನಾಟ್ ಯೂಸ್ ಆಸ್ ಎ ಡ್ರಗ್. ಈಗ ಕೈರಾಲ್ ಮಾಲಿಕ್ಯೂಲ್ ಇದೆ, ಕೈರಾಲ್ ಮಾಲಿಕ್ಯೂಲ್ಗೆ 4 ಸೆಂಟರ್ಗೂ ಬೇರೆ ಬೇರೆ ನಾವು ಗ್ರೂಪ್ನ ಹಾಕಿದ್ದೀವಿ. ಆ ಗ್ರೂಪ್ ಏನಾಗ್ತಿದೆ ಅಂತಂದರೆ ಬಿದು ಬಿಗೆ ಹೋಗಬೇಕು, ಎದು ಎಗೆ ಹೋಗಬೇಕು, ಸಿದು ಸಿಗೆ ಹೋಗಬೇಕು. ಡಿಸೈರ್ ರೆಸ್ಪಾನ್ಸ್, ನೀವು ಯಾವ ಟಾರ್ಗೆಟ್, ಯಾವ ಬಯಾಲಜಿಕಲ್ ಆ್ಯಕ್ಟಿವಿಟಿ ಯಾವ ಸೆಲ್ ಮೇಲೆ ನೀವು ಮಾಡ್ತಾ ಇದ್ದೀರಾ, ಕೆಟಲಿಟಿಕ್ ಆ್ಯಕ್ಟಿವಿಟಿ ಎಲ್ಲಿ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ. ಆ ಕೆಟಲಿಟಿಕ್ ಆ್ಯಕ್ಟಿವಿಟಿ, ಕೆಟಲಿಟಿಕ್ ಆ್ಯಕ್ಟಿವಿಟಿ ಸ್ಪೇಸ್ ಏನಿದೆ ಅದು ಮತ್ತು ಅದು ಎರಡು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಬಯೋಮಾಲಿಕ್ಯೂಲ್ನ ನೀವು ತೊಗೊಂಡ್ರೆ, ಬಯೋಮಾಲಿಕ್ಯುಲರ್ ಟಾರ್ಗೆಟ್ನ ನೀವು ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಅದು ಅದೇ ಶೇಪಲ್ಲಿ ಇತ್ತು ಅಂತ ಇಟ್ಕೊಳ್ಳೋಣ. ಒಂದು ಐಸೋಮರ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ, ಒನ್ ಎನಾನ್ಶಮರ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಡಿಸೈರ್ಡ್ ಡ್ರಗ್, ವೆರಾಸ್ ಅದೊಂದು ಬಿಕಮ್ ದಿ ಡೇಂಜರಸ್. ಇಟ್ ಮೇ ಬಿ ಆರ್ಮ್ಫುಲ್ ಎಫೆಕ್ಟ್. ಯಾಕೆ ಅಂದರೆ ಸ್ಟ್ರಕ್ಚರ್ ಚೇಂಜ್ ಆಗಿದ ತಕ್ಷಣ ಬಿ ಇಲ್ಲಿ ಬಂತು, ಸಿ ಇಲ್ಲಿ ಬಂತು, ಆದರೆ ಎ ಇಲ್ಲ. ಹಾಗಾಗಿ ಅಲ್ಲಿ ನೋ ಡಿಸೈರ್ಡ್ ರೆಸ್ಪಾನ್ಸ್ ಬರಲ್ಲ, ಹಂಗೆ ಸೈಡ್ ಎಫೆಕ್ಟ್ಸು ಆಗ್ಬೋದು. ಸೊ ಈಗ ಎನಾನ್ಶಮರ್ನ ತೊಗೊಂಡ್ರೆ ಅದು ಆ ಶೇಪಲ್ಲಿದ್ದರೆ ಅಲ್ಲಿ ಬೈಂಡಿಂಗ್ ಸೈಟ್ ಒಳಗಡೆ, ರಿಸೆಪ್ಟರ್ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಅದಿಲ್ಲ ಅಂದರೆ ಆಗಲ್ಲ. ಹಾಗಾಗಿ ಒನ್ ಎನಾನ್ಶಮರ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಡ್ರಗ್, ವೆರಾಸ್ ಅದರ್ ಐಸೋಮರ್ಸ್ ಕೆನಾಟ್ ಯೂಸ್ ಎಸ್ ಎ ಡ್ರಗ್. Again, enzymes are capable of distinguish between the stereoisomers. So whenever you are going to do any enzymatic activity on that particular space, ಅವಾಗ ಅದು ಅದೇ ಶೇಪಲ್ಲಿ ಇದ್ದರೆ ಮಾತ್ರನೇ, ಅದೇ ಥರ ಬಯಾಲಜಿಕಲ್ ಆ್ಯಕ್ಟಿವಿಟಿ ಇದ್ರೇ ಆಗುತ್ತೆ, ಇಲ್ಲ ಅಂದರೆ ಅದು ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಂಡಿದ್ದೀವಿ ನೋಡಿ, ಇಲ್ಲಿ ಡೆಲ್ಟಾ ಪ್ಲಸ್ ಬೇಕು, ಇಲ್ಲಿ ಡೆಲ್ಟಾ ಪ್ಲಸ್ ಬೇಕು, ಡೆಲ್ಟಾ ಮೈನಸ್ ಬೇಕು. ಹಾಗಾಗಿ ಆ ಗ್ರೂಪ್ಗಳೇ ಅಲ್ಲಿ ಹೋಗಿ ಕೂತ್ಕೋಬೇಕು, ಆವಾಗಷ್ಟೇ ಆ್ಯಕ್ಟಿವಿಟಿ ಆಗುತ್ತೆ. ಇಲ್ಲಿರೋವಂಥದ್ದು ಈ ಗ್ರೂಪ್ ಏನಿದೆಯಲ್ಲ ಇದು ಕೈರಾಲ್ ಸೆಂಟರು, ಅಲ್ಲಿ ವಾಪಸ್ ಬಂದ ತಕ್ಷಣ ಅಲ್ಲೇನಾಗುತ್ತೆ ಬಯಾಲಜಿಕಲ್ ಆ್ಯಕ್ಟಿವಿಟಿ, ಎಂಜೈಮೆಟಿಕ್ ಆ್ಯಕ್ಟಿವಿಟಿ ಆಗೋದೇ ಇಲ್ಲ. ಹಾಗಾಗಿ ನಿಮ್ಮ ಡ್ರಗ್ ಕೆನಾಟ್ ಯೂಸ್ಡ್ ಆಸ್ ಎ ಡ್ರಗ್ ಇನ್ ನೇಚರ್. Again, their biological property will differ just by changing the spatial arrangement of atom. When you consider a kentamine, S will going to act as an anesthetic, whereas when you consider R, it going to act as a elucidation. ಅಂದರೆ ನೀವೇನೋ ಭ್ರಮ ಲೋಕದಲ್ಲಿ ಇರೋ ಥರ ಆಗುತ್ತಲ್ಲ, ಇಲ್ಯೂಸಿಯೇಷನ್ ಥರ ನಿಮಗೆ ಆಗ್ತಾ ಹೋಗುತ್ತೆ. ಜಸ್ಟ್ ಪೊಸಿಷನ್ ಚೇಂಜ್ ಆಗಿರೋದಕ್ಕೋಸ್ಕರ, ಜಸ್ಟ್ ಸ್ಪೇಷಲ್ ಅರೇಂಜ್ಮೆಂಟ್ ಚೇಂಜ್ ಆಗಿದ ತಕ್ಷಣವೇ ಅದು binding takes place, otherwise it cannot be taken place. Again, when you consider the ibuprofen, it's going to have a chiral center. Since it's going to have a chiral center, it's going to have 2 isomers, but in market usually ಎರಡು ಮಿಕ್ಸ್ ಮಾಡಿ ಕೊಡ್ತಾರೆ. Now whatever the ibuprofen that we are going to take, usually we are going to take a mixture. Production result in racemic mixture, only the one form is active, other form is inactive, but it takes 30 minutes to convert itself when you taken into the mouth. But it is not pathetic, it is not dangerous, that's why no problem. ಎರಡು ಮಿಕ್ಸರ್ ತಗೊಂಡ್ರೂ ಪರವಾಗಿಲ್ಲ. ಬಟ್ ಒನ್ ಫಾರ್ಮು ಇಮಿಡಿಯೇಟ್ಲಿ ಆ್ಯಕ್ಟ್ ಮಾಡುತ್ತೆ, ವೆರಾಸ್ ಇನ್ನೊಂದು ಫಾರ್ಮ್ ಏನು ಮಾಡುತ್ತೆ 30 ಮಿನಿಟ್ಸ್ ಆದಮೇಲೆ ಆ್ಯಕ್ಷನ್ನ ಶುರು ಮಾಡುತ್ತೆ. ದ ಡ್ರಗ್ ಅದೇ ಥರ ನೀವು ಎಂಪಿಟ್ರಿಫಿರೈನ್ ಅಂತ ತಗೊಳ್ತೀರಾ, ಇಟ್ ಈಸ್ ಸಪ್ಲೈಡ್ ಆ್ಯಸ್ ಎ ಮಿಕ್ಸರ್ ಥರ ಸಪ್ಲೈ ಆಗುತ್ತೆ. ನೋಡಿ ಇಲ್ಲಿ ಈ ಥರ ಇದೆ ಸ್ಟ್ರಕ್ಚರ್, ಅದಕ್ಕೆ ಏನಾಗ್ತಾ ಇದೆ, ಈ ಗ್ರೂಪ್ ಇಲ್ಲಿ ಕೂತ್ಕೊಳ್ತಾ ಇದೆ, ಇಲ್ಲಿ ನಿಮಗೆ ಕೈರಾಲ್ ಸೆಂಟರ್ ಇದೆ, ಆ ಕೈರಾಲ್ ಸೆಂಟರ್ ರಿಸೆಪ್ಟರ್ ಈ ಥರ ಇದೆ, ಇಲ್ಲಿ ಈ ರೀತಿ ಮಾಲಿಕ್ಯೂಲ್ ಇದೆ. ಸೊ ಇಲ್ಲಿ ಏನಾಗ್ತಿದೆ, ಬಿಕಾಸ್ ಆಫ್ ದಿ ಹೈಡ್ರೋಜನ್ ಬಾಂಡಿಂಗ್, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ OH ಗ್ರೂಪ್ ಮೇಲ್ಗಡೆ ಇದೆ, H ಗ್ರೂಪು ಕೆಳಗಡೆ ಇದೆ. ಆದರೆ ಇಲ್ಲಿ ಇಲ್ಲಿ OH ಗ್ರೂಪ್ ನಡುವೆ ಈ ಎರಡೂ ಮಾಲಿಕ್ಯೂಲು ಎನಾನ್ಸಮರ್ಸ್ ಅಂತ ಹೇಳ್ತಾರೆ. ಒಂದು ಕಡೆಗೆ ಡ್ರಗ್ ಆ್ಯಕ್ಷನ್ ಆಗುತ್ತೆ, SRS ಆಗುತ್ತೆ, ಇನ್ನೊಂದು ಕಡೆಗೆ ಆಗೋದಿಲ್ಲ. ಯಾಕೆ ಅಂತಂದರೆ ಇಲ್ಲೇನಾಗ್ತಿದೆ, ಓರಿಯೆಂಟೇಷನ್ ಡಿಫ್ರೆಂಟ್ ಆಗುತ್ತೆ. ಹೈಡ್ರೋಜನ್ ಬಾಂಡಿಂಗ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅವಾಗಷ್ಟೇ ಅದು ಆ್ಯಕ್ಟ್ ಮಾಡ್ಕೊಳುತ್ತೆ, ಇಲ್ಲ ಅಂದರೆ ಆ್ಯಕ್ಟ್ ಮಾಡ್ಕೊಳ್ಳಲ್ಲ. ಸೊ ಇದು ಮೋರ್ ಆ್ಯಕ್ಟಿವ್ ಆಗಿರುತ್ತೆ, ಇದು ಲೆಸ್ ಆ್ಯಕ್ಟಿವ್ ಆಗಿರುತ್ತೆ. ಅವ್ರು ಹೇಳೋ ಪ್ರಕಾರ 100-fold ಡಿಕ್ರೀಸ್ ಇನ್ ಆ್ಯಕ್ಟಿವಿಟಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ವೇರ್ ದ ಡ್ರಗ್ ಈಸ್ ಆ್ಯಕ್ಟಿಂಗ್, that activity also, that place also going to play a very important role. Therefore, stereochemistry play a very important role in our day-to-day life.
because particularly in drug molecule, one can be used as a drug, whether other cannot be implemented as a drug. So therefore, stereochemistry play a very important in our role, in our day-to-day role. Whatever the compound that we are going to prepare today, which is a drug or anything, ಫಸ್ಟ್ ಸ್ಟೀರಿಯೋ ಕೆಮಿಸ್ಟ್ರಿ ನಾವು ಸ್ಟಡಿ ಮಾಡಬೇಕಾಗತ್ತೆ. ಹಾಗಾಗಿ ಸ್ಟೀರಿಯೋ ಕೆಮಿಸ್ಟ್ರಿ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ಆ ಸ್ಟೀರಿಯೋ ಕೆಮಿಸ್ಟ್ರಿನ ನಮ್ಮ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.